ಎಲ್ಲರಿಗೂ ನಮಸ್ಕಾರ. ಆ, ಇವತ್ತಿನ ವಿಷಯ ಬಂದ್ಬಿಟ್ಟು ಪ್ರಾಪರ್ ಫೈನಾನ್ಷಿಯಲ್ ಪ್ಲ್ಯಾನ್. ಅಂದರೆ ಪ್ರಾಪರ್ ಫೈನಾನ್ಷಿಯಲ್ ಪ್ಲ್ಯಾನ್ ಇರುವಂಥದ್ದು ತುಂಬ ಇಂಪಾರ್ಟೆಂಟ್. ಅಂದರೆ ನಮ್ಮ ಗುರಿಯೆಡೆಗೆ ಸಾಗಲಿಕ್ಕೆ ಇರುವಂಥ ಒಂದು ರಹದಾರಿ ಅಂತ ಹೇಳ್ಬೋದು. ಯಾಕಂತ ಕೇಳಿದರೆ ಈಗ ನಮಗೆ ಒಂದು 20 ಇಯರ್ಸಲ್ಲಿ ನಮಗೆ ಎಷ್ಟು ಹಣ ಬೇಕು, ಎಷ್ಟು ಮಕ್ಕಳಿಗೆ ಅಂದರೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಮತ್ತು ಅವರ ಮದುವೆಗೆ ಎಷ್ಟು ಹಣ ನಾವು ಕೂಡಿಡಬೇಕು, ಮತ್ತು ಸೇವಿಂಗ್ಸ್ ಮಾಡಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಆ ಪ್ಲ್ಯಾನ್ ಪ್ರಕಾರ ನಾವು ಇನ್ವೆಸ್ಟ್ಮೆಂಟು ಮತ್ತು ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದರೆ ನಮಗೆ ಖಂಡಿತ ಒಳ್ಳೆಯ ರಿಟರ್ನ್ಸನ್ನು ನಾವು ತೆಗಿಬೋದು. ಸೊ ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ, ನಾನು ಇದರಲ್ಲಿ ನಿಮಗೆ 6 ಸ್ಟೆಪ್ಸ್ ಟು ಇನ್ಕ್ರೀಸ್ ಯುವರ್ ಸೇವಿಂಗ್ಸ್ ಮತ್ತು ಅಂದರೆ 6 ಸ್ಟೆಪ್ಸ್ ಟು ಇನ್ಕ್ರೀಸ್ ಯುವರ್ ಫೈನಾನ್ಷಿಯಲ್ ಪ್ಲ್ಯಾನ್ ಅಂತ ಇದರಲ್ಲಿ ನಿಮಗೆ 6 ಸ್ಟೆಪ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ನಿಮ್ಮ ವೆಲ್ತನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ನಿಮ್ಮ ವೆಲ್ತನ್ನು ನೀವು ಜಾಸ್ತಿ ಮಾಡಿಕೊಳ್ಳೋದಕ್ಕೆ, ಹೆಚ್ಚಿಸಿಕೊಳ್ಳುವುದಕ್ಕೆ ನಾನು 6 ಉಪಾಯಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 6 ಉಪಾಯಗಳಲ್ಲಿ ಯಾವುದು ಅಂತಂದರೆ, ಫಸ್ಟ್ ಇರುವಂಥದ್ದು ಸೇವಿಂಗ್ಸ್. ಅಂದರೆ ಸೇವಿಂಗ್ಸನ್ನು ನಾವು ಮೊದಲು ಮಾಡಬೇಕಾಗತ್ತೆ. ನೆಕ್ಸ್ಟ್ ಲೋನ್ಸನ್ನು ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇರುವಂಥದ್ದು ಇನ್ಶೂರೆನ್ಸ್. ನೆಕ್ಸ್ಟ್ ಬರುವಂಥದ್ದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ನೆಕ್ಸ್ಟ್ ಬರುವಂಥದ್ದು ಟ್ಯಾಕ್ಸ್ ಪ್ಲ್ಯಾನ್. ನೆಕ್ಸ್ಟ್ ಬರುವಂಥದ್ದು 6th ಒನ್ ರಿಟೈರ್ಮೆಂಟ್ ಪ್ಲ್ಯಾನ್. ಇದರಲ್ಲಿ ನಾವು ಫಸ್ಟ್ ಪ್ಲ್ಯಾನ್ ಬಗ್ಗೆ ನೋಡೋಣ. ಸೇವಿಂಗ್ಸನ್ನು ಮಾಡಬೇಕಾಗತ್ತೆ ನಾವು. ಸೇವಿಂಗ್ಸ್ ಅಂದರೆ ಹೇಗೆ, ಈಗ ನಾವು 1 ಇಯರ್ ಅಂದರೆ ಮನೆ ಯಜಮಾನರಾಗಿ ಅಥವಾ ಮನೆಯ ಮುಖ್ಯಸ್ಥರಾಗಿ ಒಬ್ರು ಯಾರು ಇರ್ತಾರೋ ಅವರು ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದರೆ, ಈಗ 1 ಇಯರ್ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿದರೆ 1 ಇಯರ್ ಆಗುವಾಗ ಅವ್ರು ಏನು ಮಾಡಬೇಕು, ಮಿನಿಮಮ್ ಅವರ ಸಂಬಳದ 6 ತಿಂಗಳ ಸಂಬಳವನ್ನು ಎತ್ತಿಟ್ಕೊಂಡಿರಬೇಕು. ಆ್ಯಸ್ ಎ ಎಮರ್ಜೆನ್ಸಿ ಫಂಡಾಗಿ ಅವರ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರಬೇಕು. ಈಗ ಯಾವುದಾದ್ರೂ ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ಮನೆಯಲ್ಲಿ ನಡೆದರೆ ಅಥವಾ ಹೆಲ್ತ್ ಯಾರ್ದಾದ್ರೂ ಸರಿ ಇಲ್ಲದೆ ಇದ್ದರೆ ಆವಾಗ ಎಮರ್ಜೆನ್ಸಿಗೆ ಅಮೌಂಟ್ ಬೇಕಾಗತ್ತೆ. ಆವಾಗ ಅವರಿವ್ರ ಹತ್ರ, ಸಂಬಂಧಿಕರ ಹತ್ರ ಅಥವಾ ಬೇರೆಯವ್ರ ಹತ್ರ ಹೋಗಿ ಸಾಲ ಮಾಡಿ ಅಥವಾ ಬ್ಯಾಂಕಲ್ಲಿ ಅಥವಾ ಚಿನ್ನನೋ ಇನ್ನೊಂದು ಮತ್ತೊಂದು ಅಡ ಇಟ್ಟು ಸಾಲ ಮಾಡಿ ನೀವು ಅಥವಾ ಪರ್ಸ್ನಲ್ ಲೋನ್ ಮಾಡಿ ಏನಾದರೂ ನೀವು ಹಣ ತಂದರೆ ನಿಮಗೆ ಅಲ್ಲಿ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ. ಮತ್ತು ನೆಕ್ಸ್ಟ್ ನಿಮ್ಮದು ಏನು ಇನ್ಕಮ್ ಬರುತ್ತಲ್ಲ ಅದರಲ್ಲಿ ಅದು ಲಯಬಿಲಿಟಿಯಾಗಿ ನೀವು ಅದನ್ನು ಮಂತ್ಲಿ ಪೇ ಮಾಡ್ತಾ ಹೋಗಬೇಕಾಗತ್ತೆ. ಅಥವಾ ಒಂದೇ ಸರ್ತಿ ಕಟ್ಟೋದಾದರೂ ನೀವು ಸೇವ್ ಮಾಡಿಟ್ಕೊಂಡು ಒಂದೇ ಸರ್ತಿ ಕಟ್ಟಬೇಕಾಗತ್ತೆ. ಅದರಿಂದ ನಿಮಗೆ ಲಾಸ್. ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದರೆ, ಮಿನಿಮಮ್ ನಿಮ್ಮದು ಫಾರ್ ಎಕ್ಸಾಂಪಲ್ 20,000 ರುಪೀಸ್ ಸ್ಯಾಲ್ರಿ ಇದೆ ಅಂತ ಹೇಳಿದರೆ, ಫರ್ ಮಂತ್ 20,000 ರುಪೀಸ್ ಇದೆ ಅಂತ ಹೇಳಿದರೆ, ನೀವು 6 ಮಂತ್ಸ್ದು 1,20,000 ರುಪೀಸನ್ನು ನೀವು ಸೇವ್ ಮಾಡಿ ಇಟ್ಕೊಂಡಿರಬೇಕು. ಅಂದರೆ 1,20,000 ರುಪೀಸ್ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗತ್ತೆ. 1,20,000 ರುಪೀಸ್ ಆಗಬೇಕಿದು. ರುಪೀಸನ್ನು ನೀವು ಸೇವ್ ಮಾಡಿಟ್ಕೊಂಡಿರಿ. ಹೀಗೆ ಸೇವ್ ಮಾಡಿಟ್ಕೊಂಡ್ರೆ ಮಾತ್ರ ನಿಮಗೆ ಇಲ್ಲಿ ಎಮರ್ಜೆನ್ಸಿಗೆ ನಿಮಗೆ ಹೆಲ್ಪ್ ಆಗತ್ತೆ. ಇಲ್ಲಾಂದರೆ ನೀವು ಸಾಲ ಮಾಡಿ ವಾಪಸ್ಸು ನಿಮ್ಮ ಹತ್ರ ಸೇವಿಂಗ್ಸು ಇಲ್ಲ, ಅದು ಇಲ್ಲ, ವಾಪಸ್ ಅದಕ್ಕೆ ಬಡ್ಡಿ ಕಟ್ಟಬೇಕಲ್ವಾ, ಅದರಿಂದ ಲಾಸ್ ಆಗುತ್ತೆ. ನಿಮ್ಮದು ವೆಲ್ತ್ ಕ್ರಿಯೇಟ್ ಆಗಲ್ಲ. ಅಂದರೆ ನೀವು ಇರೋವಂಥ ಜೀವನದಲ್ಲೇ ನೀವು ಹೇಗಿದ್ರೋ ಹಾಗೇ ಇರಬೇಕಾಗತ್ತೆ. ಬಡವರಾಗಿ ಇದ್ದರೆ ಬಡವರಾಗಿಯೇ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದರೆ, ಸೇವಿಂಗ್ಸ್ ಮಾಡಿ ಮತ್ತು ಮಂತ್ಲಿ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಭಾಗವನ್ನು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದರೆ ಉತ್ತಮ, ಒಳ್ಳೆಯದು. ನೆಕ್ಸ್ಟ್ ನೋಡೋಣ ಲೋನ್ಸ್. ಅಂದರೆ ನಾವು ಇಲ್ಲಿ ಬೆಸ್ಟ್ ಲೋನ್ಸ್ ಮತ್ತು ಬ್ಯಾಡ್ ಲೋನ್ಸ್ ಅಂತ 2 ಪ್ರಕಾರವಾಗಿ ನೋಡ್ತಾ ಇದ್ದೀವಿ. ಬೆಸ್ಟ್ ಲೋನ್ ಯಾವುದು? ಹೋಮ್ ಲೋನ್ ಎಲ್ಲ ಮಾಡ್ತಾರೆ ಕೆಲವರು. ಮನೆ ಇಲ್ಲ, ನಮಗೊಂದು ಮನೆ ತೆಗೆದ್ರಾಯ್ತು ಅಂತ ಹೋಮ್ ಲೋನ್ ಮಾಡಿದರೆ ಏನು ತೊಂದರೆ ಇಲ್ಲ. ಹೋಮ್ ಲೋನ್ ಮಾಡಿ ಹೋಮ್ ಪರ್ಚೇಸ್ ಮಾಡಿ. ಯಾಕಂತ ಕೇಳಿದರೆ ಹೋಮ್ ಲೋನ್ ಅಷ್ಟೊಂದಿರಲ್ಲ, 8 to 9% ಇರುತ್ತೆ. ನೀವು ಆರಾಮಾಗಿ ಅದನ್ನು ಮಂತ್ಲಿ ಬಾಡಿಗೆ ಕೊಡೋ ಬದಲು ಅದನ್ನು EMI ಕಟ್ಕೊಂಡು ನೀವು ಒಂದು ಇರಲಿಕ್ಕೆ ಮನೆ ಬೇಕೇ ಬೇಕು ಸ್ವಂತದ್ದು ಅಂತ ಹೇಳಿಬಿಟ್ಟು ಹೋಮ್ ಪರ್ಚೇಸ್ ಮಾಡಿ ನೀವು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅದು ಬೆಸ್ಟ್ ಇರುತ್ತೆ. ಅಂದರೆ ಅದು ಹೋಮ್ ಲೋನು ಬೆಸ್ಟ್ ಲೋನಲ್ಲಿ ಬರುತ್ತೆ. ನೆಕ್ಸ್ಟ್ ಈಗ ನಾನು ಹೇಳಿದ್ನಲ್ಲ, ಎಮರ್ಜೆನ್ಸಿಯಲ್ಲಿ ನೀವು ಪರ್ಸ್ನಲ್ ಲೋನು ಅಥವಾ ಬೇರೆ ಯಾವುದಾದ್ರೂ ಈಗ ಹೀಗೆ ಅಂದರೆ ಫ್ರೆಂಡ್ಸ್ ಹತ್ರ ಅಥವಾ ಫ್ಯಾಮಿಲಿಯವ್ರ ಹತ್ರ ಯಾರ್ದು ಹತ್ರ ಆದರೂ ಹಣ ತೆಗೆದ್ರೆ ಅಲ್ಲಿ ನೀವು ಅವರಿಗೆ ಎಷ್ಟು ಹೇಳ್ತಾರೋ ಅಷ್ಟು ಬಡ್ಡಿ ಕಟ್ಟಬೇಕಾಗತ್ತೆ. ಬಟ್ ಪರ್ಸ್ನಲ್ ಲೋನಲ್ಲಿ ಬ್ಯಾಂಕ್ಸಲ್ಲಿ ಮತ್ತು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನಲ್ಲೆಲ್ಲ
ನಿಮಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲೆಲ್ಲ 12 to 14% 15% ಇದೆ. ಕೆಲವು ಕಡೆ ಪರ್ಸ್ನಲ್ ಲೋನ್ ಪ್ರೊವೈಡ್ ಮಾಡ್ತಾರೆ. ಬಟ್ ಆ ಪರ್ಸ್ನಲ್ ಲೋನ್ ತೊಗೊಂಡ್ರೆ ಅದು ತುಂಬ ಹೆವಿ ಇರುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿದರೆ, ನೀವೇನಾದರೂ ಪರ್ಸ್ನಲ್ ಲೋನ್, ಕೆಲವರು ವ್ಯೂವರ್ಸಿಗೆ ಏನಾದರೂ ಈ ವೀಕ್ಷಣೆ ಮಾಡುವಂಥ ವೀಕ್ಷಕರು ಯಾರಾದರೂ ಈಗ ಪರ್ಸ್ನಲ್ ಲೋನ್ ಏನಾದರೂ ಇದ್ದರೆ, ನೀವು ಫಸ್ಟ್ ಅದನ್ನು ಕ್ಲೋಸ್ ಮಾಡಿ ಪರ್ಸ್ನಲ್ ಲೋನ್. ಯಾಕಂತ ಕೇಳಿದರೆ ಅದು ಇಂಟ್ರೆಸ್ಟ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಸೇವಿಂಗ್ಸ್ಗೆ ಮಾರಕವಾಗುತ್ತೆ ಅದು. ಅದಕ್ಕೋಸ್ಕರ ನೀವೇನು ಮಾಡಿ, ಫಸ್ಟ್ ಪರ್ಸ್ನಲ್ ಲೋನ್ ಇದ್ದದನ್ನು ಕ್ಲೋಸ್ ಮಾಡಿ. ಗೋಲ್ಡ್ ಲೋನ್ ಅಥವಾ ನಿಮ್ದು ಯಾವುದೇ ಇದ್ದರೂ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಎಲ್ಲ EMIಸನ್ನು, ಈಗ ಹೊಸತು ಲ್ಯಾಪ್ಟಾಪು ಅಥವಾ ಹೊಸತು ಫೋನು, ಹೊಸತು ಕಾರು, ಇದನ್ನೆಲ್ಲ ನೀವು ಬೈ ಮಾಡಿದರೆ ಅದನ್ನು EMI ಥ್ರೂ ಅಲ್ಲಿ ಕೆಲವರು ಬೈ ಮಾಡ್ತಾರೆ. ಬಟ್ ಅದನ್ನು ಅವಾಯ್ಡ್ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಅದನ್ನೆಲ್ಲ ನಿಮ್ಮ EMIಸನ್ನೆಲ್ಲ ಸ್ಟಾಪ್ ಮಾಡ್ಕೊಳ್ಳಿ. ಯಾಕಂತ ಕೇಳಿದರೆ ನಿಮ್ಮ EMIಸು ನಿಮ್ಮ ಸ್ಯಾಲ್ರಿಯನ್ನು ತಿಂದು ಹಾಕಿಬಿಡತ್ತೆ ಫುಲ್. ನಿಮ್ಮ ಖರ್ಚು, ನಿಮ್ಮ ಬರೋ ಸ್ಯಾಲ್ರಿ ಮತ್ತು ಮಂತ್ಲಿಗೆ ನೀವು ಮಂತ್ಲಿ ಸ್ಯಾಲ್ರಿ ಬರೋದನ್ನು ನೀವು ವೇಟ್ ಮಾಡಬೇಕಾಗತ್ತೆ. ಅದರ ಬದಲು ನೀವೇನು ಮಾಡಿ, ಎಕ್ಸ್ಟ್ರಾ ವರ್ಕ್ ಮಾಡಿ, ಅಥವಾ ನಿಮಗೆ 8 hours to 9 hours ಡ್ಯೂಟಿ ಇದ್ದರೆ ಅದರೊಟ್ಟಿಗೆ ಎಕ್ಸ್ಟ್ರಾ ಪಾರ್ಟ್ ಟೈಮ್ ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿ. ಅಥವಾ ಇನ್ನೊಂದು ಅಂದರೆ ನಿಮ್ಮ ಇನ್ಕಮ್ ಸೋರ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಇನ್ಕಮ್ಮು ಹೆಚ್ಚಿಸ್ಕೊಳ್ಬೇಕು. ಯಾಕಂತ ಕೇಳಿದರೆ ಈಗ ಇನ್ಫ್ಲೇಷನ್ ರೇಟೇ ಇವತ್ತು ಬಂದಿದೆ ಆಗಸ್ಟಲ್ಲಿ. ಇವತ್ತು 14th ಆ್ಯಕ್ಚುಲಿ ಏನು 9.78% ಇದೆ ಅಂತೆ ಇನ್ಫ್ಲೇಷನ್ ಇಂಡಿಯಾದಲ್ಲಿ. ಸೊ ಇಷ್ಟು ಇನ್ಫ್ಲೇಷನ್ ಇದೆ ಅಂತ ಹೇಳಿದರೆ, ಇನ್ಫ್ಲೇಷನ್ ಬೀಟ್ ಮಾಡಿ ನೀವು ರಿಟರ್ನ್ ತೆಗಿಬೇಕಾಗತ್ತೆ. ಇಲ್ಲ ಅಂದರೆ ನೀವು ಯಾವ ಸಿಚುವೇಷನಲ್ಲಿದ್ದೀರೋ ಅದೇ ಸಿಚುವೇಷನಲ್ಲಿ ಇರಬೇಕಾಗತ್ತೆ. ಇನ್ಫ್ಲೇಷನ್ ಅಂದರೆ ಹಣದುಬ್ಬರ. ಅಂದರೆ ಈಗ ಸಾಮಾನ್ಯ ವಸ್ತುಗಳ ಬೆಲೆ ಎಲ್ಲವೂ ಜಾಸ್ತಿ ಆಗ್ತಾ ಇದೆ. ಅಂದರೆ ನಾವು ಈಗ ಒಂದು 10 ವರ್ಷಗಳ ಹಿಂದೆ 100 ರೂಪಾಯಲ್ಲಿ ಏನೇನು ಐಟಮ್ಸ್ ಎಲ್ಲ ನಾವು ಪರ್ಚೇಸ್ ಮಾಡುವಂಥ ಪವರ್ ಇತ್ತು, ಅದನ್ನೆಲ್ಲ ಈಗ 100 ರೂಪಾಯಿ ಕಳ್ಕೊಂಡಿದೆ. 100 ರೂಪಾಯಿಗೆ ಹಿಂದೆ 10 ವರ್ಷದ ಹಿಂದ್ಗಡೆ ಏನೇನು ಐಟಮ್ಸ್ ಎಲ್ಲ ಬರ್ತಾಯಿತ್ತು ನೋಡಿ, ಆ ಎಲ್ಲ ಐಟಮ್ಸ್ ಈಗ ಬರಲ್ಲ. ದಿನನಿತ್ಯದ ಬಳಕೆಯ ವಸ್ತುಗಳಾಗಿರ್ಬೋದು, ಔಷಧಿಗಳಾಗಿರ್ಬೋದು, ಮತ್ತೊಂದು ಯಾವುದೇ ಒಂದು ನೀವು ಕಂಪೇರ್ ಮಾಡಬೇಕಿದ್ರೆ 100 ರೂಪಾಯಿ ಆವಾಗಲೂ 100 ರೂಪಾಯಿ, ಈಗಲೂ 100 ರೂಪಾಯಿ. ಬಟ್ ಆದರೆ 100 ರೂಪಾಯಿಗೆ ಆವಾಗ ಬರುವಂಥ ತರಕಾರಿ ಮತ್ತು ತಿಂಡಿ ತಿನಿಸುಗಳು ಈಗ ಬರುತ್ತಾ, ನಿಮಗೆ ಸಿಗಲ್ಲ. ಅದಕ್ಕೋಸ್ಕರ ರೂಪಾಯಿ ತನ್ನ ಮಹತ್ವವನ್ನು, ತನ್ನ ವ್ಯಾಲ್ಯೂವನ್ನು ಕಳೆದುಕೊಳ್ತಾ ಇದೆ ದಿನದಿಂದ ದಿನಕ್ಕೆ ಇನ್ಫ್ಲೇಷನ್ನಿಂದ. ಸೊ ನೀವು ಲೋನ್ಸನ್ನು ಅವಾಯ್ಡ್ ಮಾಡಿ. ಆದಷ್ಟು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂದರೆ ಲೋನ್ಸ್ ಅವಾಯ್ಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಅದು ಕಷ್ಟ. ನೆಕ್ಸ್ಟ್ ನೀವು ನೋಡಿ, ಇನ್ಸೂರೆನ್ಸಲ್ಲಿ ನಾವೇನು ಮಾಡಬೇಕಂತ ಹೇಳಿದರೆ, ಟರ್ಮ್ ಇನ್ಸೂರೆನ್ಸು ಮತ್ತು ಹೆಲ್ತ್ ಇನ್ಸೂರೆನ್ಸನ್ನು ಮಾಡಿಟ್ಕೊಂಡ್ರೆ ಒಳ್ಳೆಯದು. ನೀವು ಯಾವುದೇ ರೀತಿಯ ಮನಿ ಬ್ಯಾಕ್ ಪಾಲಿಸಿ, ಈ LICಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಇನ್ಸೂರೆನ್ಸ್ ಕಂಪ್ನಿಗಳಿದ್ದಾವೆ, ಅಲ್ಲೆಲ್ಲ ನೀವು ಮಾಡಿರ್ಬೋದು. SBI ಆಗಿರ್ಬೋದು, ಆ್ಯಕ್ಸಿಸ್ ಇದೆ, ತುಂಬ ಇನ್ಸೂರೆನ್ಸ್, HDFC ಇದೆ ಎಲ್ಲದರಲ್ಲೂ. ಮಾಡಿರುವಂಥ ನೀವು ಮನಿ ಬ್ಯಾಕ್ ಪಾಲಿಸಿ ಆಗಿರ್ಬೋದು, ಎಂಡೋಮೆಂಟ್ ಪ್ಲ್ಯಾನ್ಸ್ ಆಗಿರ್ಬೋದು, ಮತ್ತಿತರೆ ಬೋನಸ್ ಪ್ಲ್ಯಾನ್, ಅದು ಇದು ಅಂತ ಹೇಳಿ ಏನೋ ಮಾಡಿ ನಿಮಗೆ ಇನ್ಸೂರೆನ್ಸ್ ಮಾಡಿಸಿರ್ತಾರೆ. ಅದನ್ನೆಲ್ಲ ಅವಾಯ್ಡ್ ಮಾಡಿ. ಅದರಿಂದ ನಿಮಗೇನು ಬೆನಿಫಿಟ್ ಇಲ್ಲ. ಯಾಕಂತ ಹೇಳಿದ್ರೆ ಈ ಇನ್ಸೂರೆನ್ಸ್ ಕಂಪ್ನಿಗಳು ಏನು ಮಾಡ್ತವೆ ಅಂತ ಹೇಳಿದರೆ, ನೀವು ಕೊಟ್ಟಿರುವಂಥ ಹಣವನ್ನೆಲ್ಲವನ್ನು ತೆಗೆದುಕೊಂಡು ಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ನಿಮಗೆ 50% ಅವ್ರು ರಿಟರ್ನ್ ತೆಗೆದ್ರೆ, ನಿಮಗೆ ಕೊಡೋದು ಒಂದು 10% ರಿಟರ್ನ್ ನಿಮಗೆ ಕೊಡಲ್ಲ. ಅವರು ಒಂದು 5 to 6% ರಿಟರ್ನ್ ನಿಮಗೆ ಕೊಡ್ತಾರೆ. ಅವ್ರು ಎಷ್ಟಾದರೂ ತೆಗಿತಾರೆ, ಬಟ್ ನಿಮಗೆ ಅದನ್ನು ಹೇಳಲ್ಲ, ನಿಮಗೆ ರಿಟರ್ನ್ ಕೊಡಲ್ಲ ಅಷ್ಟು. ಅದಕ್ಕೋಸ್ಕರ ನಿಮಗೆ ಲಾಸ್ ಆಗುತ್ತೆ. ನೆಕ್ಸ್ಟ್ ಟರ್ಮ್ ಇನ್ಸೂರೆನ್ಸನ್ನು ನೀವು ಮಾಡಿಟ್ಕೊಂಡಿರಬೇಕು. ಈಗ ನಿಮ್ಮದು ಮಂತ್ಲಿ ಸ್ಯಾಲ್ರಿ ಒಂದು 20,000 ರೂಪೀಸ್ ಅಥವಾ 30,000 ರೂಪೀಸ್ ಎಷ್ಟಿದೆಯೋ ಆ ಸ್ಯಾಲ್ರಿಯ 20% ಮಿನಿಮಮ್ ನೀವು ಟರ್ಮ್ ಇನ್ಸೂರೆನ್ಸ್ ಅಥವಾ ಲೈಫ್ ಇನ್ಸೂರೆನ್ಸನ್ನು ಮಾಡಿಟ್ಕೊಂಡ್ರೆ ಉತ್ತಮ, ಒಳ್ಳೆಯದು. ಎಮರ್ಜೆನ್ಸಿ ಸಿಚುವೇಶನ್ ಅಥವಾ ಅನ್ವಾಂಟೆಡ್ ಥಿಂಗ್ಸ್ ಏನಾದರೂ ಆದರೆ, ದುಡಿಯುವ ಫ್ಯಾಮ್ಲಿಯ ಮುಖ್ಯಸ್ಥರಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಈ ಥರ ನೀವು ಟರ್ಮ್ ಇನ್ಸೂರೆನ್ಸ್ ಮಾಡಿಟ್ಕೊಂಡಿದ್ರೆ ಅದು ಅಮೌಂಟ್ ಕ್ಲೇಮ್ ಆಗುತ್ತೆ, ನಿಮ್ಮ ಫ್ಯಾಮ್ಲಿ ಸರ್ವೈವ್ ಆಗುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋ ಅಗತ್ಯ ಇರಲ್ಲ. ಒಂದೇ ಸರ್ತಿ 50 ಲಕ್ಷ ಅಥವಾ 1 crore ಟರ್ಮ್ ಇನ್ಸೂರೆನ್ಸ್ ಎಲ್ಲ ಮಾಡಿಟ್ಕೊಂಡ್ರೆ ಉತ್ತಮ. ಜೊತೆಗೆ ಒಂದು ಹೆಲ್ತ್ ಇನ್ಸೂರೆನ್ಸ್ ಅಂದರೆ ಫ್ಯಾಮಿಲಿ ಹೆಲ್ತ್ ಇನ್ಸೂರೆನ್ಸ್ ಅಂತ ಪ್ರತಿಯೊಬ್ಬರು ಮನೆಯಲ್ಲಿರೋರು ಒಬ್ಬೊಬ್ಬರು 1 ಲಕ್ಷದ್ದು ಮಿನಿಮಮ್ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಟ್ಕೊಂಡ್ರೆ ಉತ್ತಮ. ಏನಾದರೂ ಅನಾರೋಗ್ಯ ಸಮಸ್ಯೆ ಆದಾಗ, ಪ್ರಾಬ್ಲಮ್ ಆಗುವಾಗ ನಿಮಗೆ ಹೆಲ್ಪ್ ಆಗುತ್ತೆ. ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಲ್ಲ. ಯಾವುದೇ ರೀತಿಯ ಹಣಕಾಸಿನ ಪೋಲು ನಷ್ಟ ಆಗೋದನ್ನು ನೀವು ಇಲ್ಲಿ ತಡಿಬೇಕಾಗತ್ತೆ. ಟರ್ಮ್ ಇನ್ಸೂರೆನ್ಸ್ ಕೂಡ ಹಾಗೆ, ನಿಮಗೆ ತುಂಬ ಕಮ್ಮಿ ಅಮೌಂಟಲ್ಲಿ ಟರ್ಮ್ ಇನ್ಸೂರೆನ್ಸನ್ನು ನೀವು ಮಾಡ್ಕೊಳ್ಬೋದು. ತುಂಬ ಜಾಸ್ತಿ ಅಮೌಂಟ್ ಏನಿಲ್ಲ ಅದಕ್ಕೆ. ಅಂದರೆ ಈಗ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಏಜ್ ಮಿನಿಮಮ್ ಒಂದು 28 ಹೀಗೆಲ್ಲ ಇದೆ ಅಂತ ಹೇಳಿದರೆ, ಒಂದು ಮಂತ್ಲಿ ನಿಮಗೆ 1000 ಒಳಗಡೆ ಬರುತ್ತೆ. ಅದು ಅಷ್ಟು ಆರಾಮಾಗಿ ನೀವು ಮಾಡ್ಕೋಬೋದು.
ಸೊ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದೆ, ನೀವು ಅದನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ಒಳ್ಳೆಯದು. ಅಂದರೆ ನಿಮ್ಮದು ಈಗ ಸೇವಿಂಗ್ಸ್ ಮತ್ತು ಇನ್ವೆಸ್ಟ್ಮೆಂಟಿಗೇನು ಪ್ರಾಬ್ಲಮ್ ಆಗೋದಿಲ್ಲ, ಇದನ್ನೆಲ್ಲ ಮಾಡಿಟ್ಕೊಂಡ್ರೆ ವೆಲ್ತ್ ಕ್ರಿಯೇಷನ್ಗೆ ಪ್ರಾಬ್ಲಮ್ ಆಗಲ್ಲ ಅಂತ. ಅದಕ್ಕೋಸ್ಕರ ನೀವು ಅದರಿಂದ ನಿಮ್ಮ ವೆಲ್ತನ್ನು, ನಿಮ್ಮ ಫೈನಾನ್ಷಿಯಲ್ ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ವೆಲ್ತನ್ನು ಇನ್ಕ್ರೀಸ್ ಮಾಡ್ಕೋಬೋದು. ಜೊತೆಗೆ ನೆಕ್ಸ್ಟ್ ಬರುವಂಥದ್ದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಏನು ಮಾಡಿರ್ಬೇಕು ನಾವು, ನಮ್ಮ ಮಂತ್ಲಿ ಸ್ಯಾಲ್ರಿ ಅಂದರೆ ದುಡಿಯೋರು ಅಥವಾ ಬಿಸ್ನೆಸ್ ಮಾಡೋರು ಇರ್ಬೋದು, ಬಿಸ್ನೆಸ್ ಮಾಡೋರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆಯದು, ಉತ್ತಮ. ದುಡಿಯೋರಿದ್ದರೂ ಕೂಡ ನೀವು ಮಂತ್ಲಿ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದರೆ ಮಂತ್ಲಿ ಸ್ಯಾಲ್ರಿಯಲ್ಲಿ ಮಿನಿಮಮ್ 20-30% ನೀವು ಇನ್ವೆಸ್ಟ್ಮೆಂಟ್ ಮಾಡಿಟ್ಕೊಳ್ಳೋದು ಉತ್ತಮ. ಯಾಕಂತ ಕೇಳಿದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅದರಲ್ಲಿ ಒಳ್ಳೆ ರಿಟರ್ನ್ಸನ್ನು ನೀವು ತೆಗಿಬೋದು. ನೀವು ಇಕ್ವಿಟಿ ಮ್ಯೂಚುವಲ್ ಫಂಡ್ಸಲ್ಲಾದರೂ ಹೂಡಿಕೆ ಮಾಡಿ, ಅಥವಾ ಇಕ್ವಿಟಿ ಸ್ಟಾಕ್ಸ್ ಇರುತ್ತೆ ಡೈರೆಕ್ಟಲ್ಲಿ, ಅದರಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಆನಂತರ ಸಿಲ್ವರು ಮತ್ತು ಬಾಂಡ್ಸಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರಿಯಲ್ ಎಸ್ಟೇಟಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನೀವು ಸಾವರಿನ್ ಗೋಲ್ಡ್ ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಉತ್ತಮ. ಆಭರಣಗಳನ್ನು ನೀವೇನಾದರೂ ಪರ್ಚೇಸ್ ಮಾಡಿದರೆ ಅದರಲ್ಲಿ ಮೇಕಿಂಗ್ ಚಾರ್ಜಸ್, ನೀವು ವಾಪಸ್ ಸೇಲ್ ಮಾಡಬೇಕಾದ್ರೆ ಮೇಕಿಂಗ್ ಚಾರ್ಜಸ್ ನಿಮಗೆ ವಾಪಸ್ ಬರೋದಿಲ್ಲ, ಅದು ವೇಸ್ಟ್ ಆಗುತ್ತೆ. ಅಂದರೆ ಈಗ ನೀವು 1 ಲ್ಯಾಕ್ದು ವರ್ತ್ ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡಿದರೆ ಅದಕ್ಕೆ 1,20,000, 1,30,000 ಹೀಗೆಲ್ಲ ತೆಗೆದಿರ್ತಾರೆ. ಬಟ್ ನೀವು ಅದನ್ನು ಮಾರಲಿಕ್ಕೆ ಹೋದರೆ ನಿಮಗೆ 1 ಲ್ಯಾಕ್ಗಿಂತ ಕಮ್ಮಿನೇ ಅಮೌಂಟ್ ನಿಮಗೆ ಹಿಡಿತಾರೆ. ಅಂದರೆ ನಿಮಗೆ ಏನು ವ್ಯಾಲ್ಯೂ ಇದೆಯಲ್ಲ ಅದರದ್ದು ಮೇಕಿಂಗ್ ಚಾರ್ಜಸ್ ಅದನ್ನೆಲ್ಲ ಅವರು ಅವಾಯ್ಡ್ ಮಾಡ್ತಾರೆ. ಅದನ್ನು ನಾವು ಬೈ ಮಾಡಬೇಕಾದ್ರೆ ಮಾತ್ರ ಆಭರಣಗಳನ್ನು. ಅದಕ್ಕೋಸ್ಕರ ಆಭರಣದ ಬದಲು ನೀವೇನು ಮಾಡಿ, ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸಾವರಿನ್ ಗೋಲ್ಡ್ ಬಾಂಡ್ ಅಂತ, ಏನು ಗೋಲ್ಡ್ ರಿಟರ್ನ್ ಕೊಡುತ್ತಲ್ವಾ, ಕೆಲವೊಮ್ಮೆ ಇಕ್ವಿಟಿ ಮಾರ್ಕೆಟ್ ಸುಸ್ತಾದಾಗ, ರಿಟರ್ನ್ ಕೊಡದೇ ಇರುವಂಥ ಟೈಮಲ್ಲಿ ಇವೆಲ್ಲ ಎಲ್ಲರೂ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಗೋಲ್ಡ್ಗೆ ಹೋಗ್ತಾರೆ. ಗೋಲ್ಡ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಈಗ ಆಲ್ರೆಡಿ ಲಾಸ್ಟ್ ಇಯರಲ್ಲಿ ಒಳ್ಳೆ ರಿಟರ್ನ್ಸ್ ಕೊಟ್ಟಿದೆ, ಅದಕ್ಕೋಸ್ಕರ. ಮತ್ತು ಸಿಲ್ವರ್ ಕೂಡ ಹಾಗೆ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ಅದರಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಬಾಂಡ್ಸ್ ಕೂಡ ಇಕ್ವಿಟಿ ಮಾರ್ಕೆಟ್ಸ್ ಸ್ಟಾಕ್ ಮಾರ್ಕೆಟ್ ಎಲ್ಲ ಒಳ್ಳೆ ರಿಟರ್ನ್ಸ್ ಕೊಡದೇ ಇರುವಂಥ ಟೈಮಲ್ಲಿ ಬಾಂಡ್ಸು ಒಳ್ಳೆ ರಿಟರ್ನ್ಸ್ ಕೊಡುತ್ತೆ. ನೀವು ಮಂತ್ಲಿ SIP ಕೂಡ ಮಾಡ್ಬೋದು, ಸ್ಟಾಕ್ಗಳಲ್ಲಾಗಿರ್ಬೋದು, ಮ್ಯೂಚುವಲ್ ಫಂಡ್ಸಲ್ಲಾಗಿರ್ಬೋದು. ಹಾಗೆ ಮಾಡಿ ನಿಮ್ಮ ವೆಲ್ತನ್ನು ನೀವು ಜಾಸ್ತಿ ಮಾಡ್ಕೊಳ್ಬೋದು. ಅಂದರೆ ಇದರಲ್ಲಿ ಮಿನಿಮಮ್ 11-12% ರಿಟರ್ನ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಬೋದು, ಇಕ್ವಿಟಿ ಮತ್ತು ಸ್ಟಾಕ್ಸಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲೆಲ್ಲ. ನೆಕ್ಸ್ಟ್ ಸ್ಟಾಕ್ಸಲ್ಲಿ ತುಂಬ ಜಾಸ್ತಿನೇ ಸಿಗುತ್ತೆ. ಬಟ್ ಇನ್ವೆಸ್ಟ್ಮೆಂಟ್ ಮಾಡುವ ಮುಂಚೆ ನೀವು ಒಳ್ಳೆಯ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ. ವಿತೌಟ್ ಫೈನಾನ್ಷಿಯಲ್ ಅಡ್ವೈಸರ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಹಣ ರಿಸ್ಕಿಗೆ ಹೋಗುವಂಥ, ಅಂದರೆ ನಿಮ್ಮ ಹಣ ಕಳ್ಕೊಳ್ಳುವಂಥ ಪ್ರಾಬ್ಲಮ್ ಕೂಡ ಇರುತ್ತೆ. ಯಾಕಂತ ಕೇಳಿದರೆ ಇಲ್ಲಿ ಅಷ್ಟೊಂದು ಈಜಿ ಇರಲ್ಲ ಮಾರ್ಕೆಟ್. ಅಂದರೆ ಇದು ಹೇಗೆ ಅಂತ ಕೇಳಿದರೆ, ಈ ಹಾರ್ಟ್ ಅಂದರೆ ನಾವು ಏನು ಮಾಡ್ತೀವಿ ನೋಡಿ, ಎಕ್ಸ್ರೇ ಎಲ್ಲ ತೆಗೆಯುವಾಗ ಅಥವಾ ಈ ಚೆಸ್ಟ್ದು ಎಕ್ಸ್ರೇ ತೆಗುವಾಗ ಹೇಗೆ ಕೆಳಗೆ ಮೇಲೆ ಆಗುತ್ತಲ್ಲ, ಆ ಥರ ಇದು ಆಗ್ತಾ ಇರುತ್ತೆ. ಕೆಲವೊಮ್ಮೆ ಡೌನ್ ಆಗುತ್ತೆ, ಕೆಲವೊಮ್ಮೆ ಅಪ್ ಆಗುತ್ತೆ. ಈ ಥರ ಮಾರ್ಕೆಟ್ ವಾಲಟಿಲಿಟಿಯಲ್ಲಿ ನಿಮಗೆ ಒಳ್ಳೆ ರಿಟರ್ನ್ಸ್ ತೆಗಿಬೇಕಂದ್ರೆ ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ನಮ್ಮನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಇದ್ರ ಬಗ್ಗೆ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ನೀವು ಖಂಡಿತ ನಮಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಕೂಡ ಮಾಡ್ಬೋದು. ಓಕೆ. ನೆಕ್ಸ್ಟ್ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದರೆ ಉತ್ತಮ. ರಿಯಲ್ ಎಸ್ಟೇಟಲ್ಲಿ ಅಂದರೆ ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದರೆ ವೇಸ್ಟ್, ಅದರಲ್ಲಿ ಅಷ್ಟೊಂದು ರಿಟರ್ನ್ಸ್ ಬರಲ್ಲ. ಇಕ್ವಿಟಿಯಲ್ಲಿ ಬರುವಂಥ ರಿಟರ್ನ್ಸ್ ನಿಮಗೆ ರಿಯಲ್ ಎಸ್ಟೇಟಲ್ಲಿ ಬರಲ್ಲ. ಯಾಕಂತ ಕೇಳಿದರೆ ಒಂದು ಮನೆ ಅಂದರೆ ಮನೆ ಇಲ್ಲ ಅಂದರೆ ಮನೆ ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಶಾಪ್ ಅಥವಾ ಆಫೀಸ್ ಬೇಕು ಅಂತ ಹೇಳಿದರೆ ಅದನ್ನೊಂದು ಪರ್ಚೇಸ್ ಮಾಡಿಟ್ಕೋಬೋದು ನೀವು. ಅದಕ್ಕಿಂತ ಜಾಸ್ತಿ ನೀವು ಅದರಲ್ಲಿ ತುಂಬ ದುಡ್ಡು ಹಾಕಿದರೆ ಅದರಲ್ಲಿ ನಿಮಗೆ ಅಷ್ಟೊಂದು ಹೇಳಿಕೊಳ್ಳುವಂಥ, ಅಂದರೆ ಈಗ ಒಳ್ಳೆ ರಿಟರ್ನ್ಸ್ ಏನು ಇಕ್ವಿಟಿ ಮಾರ್ಕೆಟ್ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಏನು ಬರುತ್ತಲ್ವ, ಈ ಮ್ಯೂಚುವಲ್ ಫಂಡಲ್ಲಿ ಅಂಥ ಒಂದು ರಿಟರ್ನ್ಸ್ ಇದರಲ್ಲಿ ಬರಲ್ಲ. ಅದಕ್ಕೋಸ್ಕರ ಜಸ್ಟ್ ನಿಮಗೆ ಅಗತ್ಯ ಇದ್ದರೆ ಮಾತ್ರ ಮಾಡಿ. ಓಕೆ. ನನ್ನ ಸಜೆಷನ್ ನಿಮಗೆ ಆಗಿರೋದು, ನಿಮ್ಮ ಇಷ್ಟ. ನೆಕ್ಸ್ಟ್ ಟ್ಯಾಕ್ಸ್ ಪ್ಲ್ಯಾನನ್ನು ನೋಡೋಣ ನಾವು. ಟ್ಯಾಕ್ಸ್ ಪ್ಲ್ಯಾನಲ್ಲಿ ನಾವು ಹೋಮ್ ಲೋನ್ ಮಾಡಿದರೆ ಹೋಮ್ ಲೋನನ್ನು ಡಿಡಕ್ಷನನ್ನು ನಾವು ಅಪ್ಲೈ ಮಾಡ್ಬೋದು ಟ್ಯಾಕ್ಸ್ ಪ್ಲ್ಯಾನಲ್ಲಿ. ಯಾಕಂತ ಕೇಳಿದರೆ ನೀವು ಟ್ಯಾಕ್ಸ್ ಕೂಡ ಕಟ್ಟಬೇಕಾಗತ್ತಲ್ವ ಗೌರ್ಮೆಂಟ್ಗೆ, ಅದಕ್ಕೋಸ್ಕರ ಟ್ಯಾಕ್ಸ್ ರಿಡಕ್ಷನ್ಗೆ ಹೋಮ್ ಲೋನ್ನ ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಟ್ಯಾಕ್ಸ್ ಸೇವಿಂಗ್ಸ್ ಫಂಡ್ಸಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. NPS ಅಲ್ಲಿ ಮತ್ತು ಸುಕನ್ಯಾ ಸಮೃದ್ಧಿ. ಹೆಣ್ಮಕ್ಳು ಏನಾದರೂ ಇದ್ದರೆ ನಿಮಗೆ ಅವರ ಹೆಸರಲ್ಲಿ ನೀವು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅದರಲ್ಲಿ.
ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಟ್ಯಾಕ್ಸ್ ಸೇವ್ ಆಗುತ್ತೆ, ಇದರಲ್ಲೂ ಟ್ಯಾಕ್ಸ್ ಸೇವ್ ಆಗುತ್ತೆ. ಹೀಗೆ ನೀವು ಇನ್ವೆಸ್ಟ್ಮೆಂಟನ್ನು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲೂ ಕೂಡ ಮಾಡ್ಬೋದು. ನೆಕ್ಸ್ಟ್ ರಿಟೈರ್ಮೆಂಟ್ ಪ್ಲ್ಯಾನನ್ನು ನೋಡೋಣ. ರಿಟೈರ್ಮೆಂಟ್ ಪ್ಲ್ಯಾನಲ್ಲಿ ನಿಮಗೆ ಯಾವುದು ರಿಟೈರ್ಮೆಂಟ್ ಪ್ಲ್ಯಾನ್ ಇದೆ ಅಂತ ಹೇಳಿದರೆ ಎನ್ ಪಿ ಎಸ್ಸಲ್ಲಿ 11-12% ನಿಮಗೆ ರಿಟರ್ನ್ ಬಂದೇ ಬರುತ್ತೆ. ಮತ್ತು ಪಿ ಪಿ ಎಫಲ್ಲಿ ಇ ಪಿ ಎಫ್ ನಿಮ್ಮದು ಉದ್ಯೋಗಗಳಾಗಿದ್ದರೆ ಇ ಪಿ ಎಫ್ ಇದ್ದೇ ಇರುತ್ತೆ, ಅದರಲ್ಲಂತೂ ನಿಮಗೇನು ಟ್ಯಾಕ್ಸ್ ಇರಲ್ಲ. ಪಿ ಪಿ ಎಫಲ್ಲಿ ಅಂದರೆ ಇಯರ್ಲಿ 1.5 ಲ್ಯಾಕ್ ನೀವು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಲಿಮಿಟ್ ಇದೆ. ಅದನ್ನು ಕ್ರಾಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗತ್ತೆ ಅದರಲ್ಲಿ. ಓಕೆ, ಇವತ್ತಿನ ವಿಷಯ ಇಷ್ಟು. ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.